ನೀನೇ ನೀನೇ ಹಠ ಮಾಡಿ ಬಲ್ಗೈ ಮುಟ್ಟಿ ಭಾಷೆ ಕೊಡದೆ ಹೋದೆ. ಈಗ ಅನ್ಯಾಯವಾಗಿ ಪ್ರಾಣ ಕಳ್ಕೊಬಿಟ್ಟೆ ಸಂಕೇಣ, ಪ್ರಾಣ ಕಳ್ಕೊಬಿಟ್ಟೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಹೆಂಡ್ರನ್ನ ನೀಲೇಗೌಡ ಈ ನಡಾರಣ್ಯಕ್ಕೆ ಕರ್ಕೊಂಡು ಬಂದು ಕೊಂದ ಕೊಂದ ಅಂತ ಕೆಟ್ಟ ಹೆಸರು ಮಾಡಿಕೊಂಡು ಕಡೆ ಗಂಟ ಬಾಳೋಗಿಂತ ನಿನ್ನತ್ರ ಬರೋದೇ ಮೇಲು ಸಂಕೇಣ, ಬರೋದೇ ಮೇಲು. ನನ್ನ ಜೀವಕ್ಕೆ ಜೀವ ಅದ ನೀನೇ ಹೋದ್ಮ್ಯಾಗೆ ಈ ಜೀವ ಇದ್ದು ಏನು ಪ್ರಯೋಜನ ಸಂಕೇಣ? ಹೌದು ಹೌದು, ನಾನು ನಿನ್ನ ಬದುಕಿರಬಾರ್ದು, ನಾನು ನಿನ್ನ ಬದುಕಿರಬಾರ್ದು. ಸಾಯ್ಬೇಕು ಸಾಯ್ಬೇಕು. ಒಡೆಯ ಒಡೆಯ ಇದು ಯಾನ ಒಡೆಯ, ಯಾನ್ ಮಾಡ್ತಿದ್ದೀರಿ? ನೀವು ಹಿಂಗೆ ಮಾಡೋದು ನಿಮಗೆ ಸರಿ ಅನ್ಸ್ತದ? ಒಡೆಯ ಏನಾರ ಮಾತಾಡಿ. ಅಲ್ಲ ಒಡೆಯ, ಕಟ್ಕಂಡು ಗಂಡನ ಪಿರಾಣ ಕಳ್ಕೊಂಡು ನಾ ಎಂಡ್ರಾಗಿ ಬದುಕಿದ್ದು ಯಾನ್ ಪ್ರಯೋಜನ? ನೀವು ಸತ್ರ ನಾ ಮುತ್ತೈದೆ ತನ್ನ ಕಳ್ಕೊಂಡು ಹೆಂಗ್ ಬದುಕ್ಲಿ ಒಡೆಯ, ಹೆಂಗ್ ಬದುಕ್ಲಿ? ಎಲ್ಲ ಸಂಖ್ಯೆಣೆ ಈಗ ತಾನೆ ಕೈಯಾರೆ ನಿನ್ನ ಕತ್ನ ಕತ್ತರಿಸಿಕೊಂಡೆ. ಈಗ ಎಲ್ಲಿಂದ ಬಂದೆ? ಒಡೆಯ ಇದು ನನ್ನ ಮಾದಪ್ಪನ ಪವಾಡ ಒಡೆಯ. ಮಾದಪ್ಪ? ಒಡೆಯ ಮಾದಪ್ಪನೇ. ಮಾದಪ್ಪ? ಮಾದಪ್ಪನ ಪವಾಡನ? ಒಡೆಯ ಮಾದಪ್ಪನೇ. ಕಟ್ಟ ಕಡೆಯದಾಗಿ ಮಾದಪ್ಪ ಅಂತ ನನ್ನ ನೆನೆದು ನಿನ್ನ ಮಕ್ಕಳ ಕೈಯಲ್ಲಿ ನನ್ನ ಮುತ್ತಿನ ಜೋಳಿಗೆಗೆ ಕ್ವಾರಣ್ಯ ಕೊಡಿಸು ಮಗಳೇ. ನೀನು ಮಕ್ಕಳನ್ನು ಕರೀದೇ ಹೋದರೆ ನಾನು ಕ್ವಾರಣ್ಯ ಪಡೆಯುವುದಿಲ್ಲ ತಾಯಿ. ನನಗೆ ಮಕ್ಕಳ ಫಲವೇ ಇಲ್ಲ ತಂದೆ.
ಯಾವ ಮಕ್ಳನ್ನ ಕರೀಲಿ, ಯಾರ ಮಕ್ಳನ್ನ ಕೂಗ್ಲಿ ನನ್ನಪ್ಪ? ಯಾವ ಕೂಸ್ನ ಕಂದ ಅಂತ ಕರೆದು ನಿನ್ ಪಾದಕ್ಕೆ ಬೀಳಿಸ್ಲಿ ಗುರುವೆ? ತಂದೆ, ನನಗೆ ಇಷ್ಟೆಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀರಾ, ನೀನೇ ಭಗವಂತ. ಹಂಗನ್ಯಾಕೆ ನನ್ನ ಬಂಜೆ ಅನ್ನೋ ಪಟ್ಟಿನ ಅಳಿಸಿ ಮಕ್ಕಳ ಭಾಗ್ಯನ ಕೊಳ್ಳಾರೆಯ? ನೀವು ನನಗೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ ಅಂದ್ರೆ ನಾನಿಲ್ಲೇ ನಿಮ್ಮ ಪಾದಾಗೆ ಪಿರಾಣ ಬಿಟ್ಬಿಡ್ತೀನಿ. ಎಲ್ಲ ಆ ನನ್ನ ಮಾದಪ್ಪನ ಪವಾಡ ಒಡೆಯ. ನೀವು ಕೊಂದಿದ್ದು ನನ್ನಲ್ಲ, ನನ್ನ ಪ್ರತಿರೂಪವಾಗಿರೋ ಗೊಂಬೆನ ಅಟ್ಟೆಯ. ಮೋಸ ಮೋಸ ಮೋಸ! ನೀನು ಕತ್ತರಿಸಿದ್ರುವೆ ಮತ್ತೆ ಹುಟ್ಟಿ ಬಂದಿದ್ಯಾ ಅಂದ್ರೆ ನೀನು ಯಾವನೋ ದೊಡ್ಡ ಮಾಟಗಾರನೇ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಈಟ್ ಸುಲಭವಾಗಿ ಈಟ್ ದೊಡ್ಡ ಅರಮನೆ, ಒಡವೆ, ವಸ್ತ್ರ, ಪೀತಾಂಬರಗಳು ಬರೋದಕ್ಕೆ ಸಾಧ್ಯ. ಮೋಸ ಮಾಡಿದ್ಯಾ ನೀ ನನಗೆ. ಭಾಗ್ಯ ಕೊಟ್ಟು ಮಾಟಗಾರನಿಗೆ ಮೈ ಕೊಟ್ಟಿದ್ಯಾ. ಅದಕ್ಕೆ ಕೂತ್ಕೊಂಡಿರುವ ಈ ನಿನ್ನ ಹೊಟ್ಟೆನೇ ಸಾಕ್ಷಿ. ಮೈಲಿಗೆ ಆಗಿದ್ಯಾ ನೀನು. ಒಡೆಯ, ಕಟ್ಕೊಂಡ್ ಗಂಡನ್ ಬಾಯಿನಾಗೆ ಇಂಥ ಮಾತ ಕೇಳೋದಕ್ಕೋಸ್ಕರ ನನಗೆ ಇಷ್ಟೊಂದು ಸುಖ ಸಂಪತ್ತು ಎಲ್ಲಾನು ಕೊಟ್ಟಿಯ ತಂದೆ. ನನಗೇನ್ ಮಾಡ್ಲಿ, ಯಾರ್ ಮಾಡ್ಲಿ, ಇವ್ರಿಗೆ ಹೆಂಗ ಅರ್ಥ ಮಾಡಿಸ್ಲಿ? ಒಡೆಯ, ದಯವಿಟ್ಟು ನನ್ನ ನಂಬಿ ಒಡೆಯ, ನಾ ಅಂತವಳಲ್ಲ ಒಡೆಯ. ಸಂಗಣ್ಣೆ, ಮುಚ್ಚು ಬಾಯಿ. ನಾನು ನಿನ್ನ ಸೊಪ್ಪುಗುಡ್ಲಲ್ಲಿ ಸೆರೆ ಮಾಡಿ ಅಲೆ ಕೊಲೆ ಕೊಟ್ಟೋದ್ರೆ ನಾನು ಬರೋ ಹೊತ್ತಿಗೆ ಈ ಅರಮನೆ ಕಟ್ಕೊಂಡು ಮನೆ ತುಂಬಾ ಬಾಗೆ ತುಂಬಿಸ್ಕೊಂಡು ಹಾಳಾದ ಪಾಪನ ಹೊಟ್ಟೆಲ್ ತುಂಬಿಸ್ಕೊಂಡಿದ್ಯಾ. ಆಚೆಗೆ ಆಗಕ್ಕಿಲ್ವಾ ನಿಂಗೆ? ಶಿವ ಕೇಳಾರೆ, ಇಂಥ ಮಾತನ್ನ ಕೇಳಾರೆ. ನನ್ನ ಕರ್ಕೊಂಡ್ಬಿಡು ತಂದೆ, ನನ್ನ ಕರ್ಕೊಂಡ್ಬಿಡು. ನಿಜ ಹೇಳು, ಯಾವನವನ್ ಮೋಸಗಾರ, ಯಾವನವನ್ ಮಾನ ಹೇಳಿ ತಕ್ಕ ಶಾಸ್ತಿ ಮಾಡದೇ ಇದ್ರೆ ನಾನು ನೀಲೇಗೌಡನಾಗಿರಕ್ಕಿಲ್ಲ. ಒಡೆಯ, ನೀವು ಹೆಜ್ಜೆನ ಮೇಲೆ ಹೆಜ್ಜೆನ ಬ್ಯಾಟೆಗೆ ಹೋದಾಗಿಂದಲೂ ಈಗ ಬರೋವರೆಗೂ ನಾನು ಯಾವ ಪರಪುರುಷನ್ನು ಕಣ್ಣೆತ್ತಿ ನೋಡಿಲ್ಲ, ಯಾರನ್ನೂ ಕೈ ಬೀಸಿ ಕರೀಲಿಲ್ಲ. ಒಡೆಯ, ನನ್ನ ಕಷ್ಟನ ನೋಡೋಕ್ಕಾಗ್ತೆ ಆ ನನ್ನ ಅಪ್ಪನ ಮನೆದು ಯಾರು ಮಾದಪ್ಪ ನಂಗೆ ಇಷ್ಟೊಂದೆಲ್ಲ ಭಾಗ್ಯಗಳನ್ನ ಕೊಟ್ಟ. ಒಡೆಯ, ಇದೆಲ್ಲ ನನ್ನಪ್ಪ ಆ ನನ್ನ ಮಾದಪ್ಪನ ಕೃಪೆ. ಸರಿ ಸರಿ, ಮಾದಪ್ಪನೇ ಬಂದು ಮನೆ ತುಂಬ ಭಾಗ್ಯ ಕೊಟ್ಟ ಅಂದ್ರೆ ನಾನು ನಂಬ್ತೀನಿ. ಆದ್ರೆ ಒಂದು ಹೆಣ್ಣು ಪರಪುರುಷನ್ ಸಂಘನೂ ಮಾಡದೆ ಕಟ್ಕೊಂಡು ಗಂಡನ್ನು ಕೂಡದೆ ಬಸ್ರಾಗೋದಂದ್ರೆ ಯಾರು ನಂಬ್ತಾರೆ? ಯೋಳಿ, ಆ ಚಿಕ್ಕಪ್ಪಯ್ಯ ಹೇಳಿದ್ದು ದಿಟ್ವಾ? ಯೋಳಿ, ಏನು ಹೇಳ್ದ? ಅವನು ಹೇಳ್ತಾನೆ ಸಂಕವ್ವ ಅವಳು ಗಂಡ ಕಟ್ಟಿರೋ ಸಂಕೋಲೆ ಬಿಡಿಸ್ಕೊಂಡು ಅರಮನೆ ಕಟ್ಟಿಸ್ಕೊಂಡವಳಂತೆ. ಯಾವನ್ನೋ ಮಡಿಕೊಂಡು ಒಡವೆ ಒಯ್ಯಾರ ಒದ್ಕೊಂಡು ದೊರ್ಸಾನಿ ತರ ದರ್ಬಾರ್ ಮಾಡ್ತಾವಳಂತೆ. ಅದು ಅಲ್ದೆ ಅವಳ ಗಂಡ ಕಾಡ್ಗೋಗಿದ್ರು ಅವಳು 7 ತಿಂಗಳು ಬಸ್ರಿ ಅಂತೆ.
ಮತ್ತೆ ಕಣ್ಣು ಕಟ್ಟಂಗೆ ಹೇಳ್ದಾಗ ನಮ್ದೇ ಇರಕ್ಕಾಯ್ತದ? ನಂಬಿದ್ದು ಆಯ್ತು, ಇಂಥ ಗುಟ್ನ ರಟ್ ಮಾಡ್ದವನ್ಗೆ ಬಹುಮಾನ ಕೊಟ್ಟಿದ್ದು ಆಯ್ತು. ಏನ್ ಬಹುಮಾನ ಕೊಟ್ರಿ? ಚಿಕ್ಕಪ್ಪಯ್ಯ ಗಿಣ್ ಬಂತು, ಇಲ್ಲಿ ಕೂತ್ಕಪ್ಪ ಬಯಲ್ಗೆ. ಎಲ್ಲಿಗಿನ್ನ ಎಲ್ಲಿಗಿನ್ನ ಇನ್ನು ನಿನ್ ಮನೆ ಹಾಳ್ಬುದ್ಧಿ ಬಿಟ್ಟಿಲ್ವಾ? ತುಂಬಿರೋ ಹೊಟ್ಟಿನ ಒಡೆದಾಕ್ಬಿಟ್ಟಲು. ಹಾಲ್ನಂತ ಮನಸ್ಸಿನಲ್ಲಿ ಹುಳಿ ಹಿಂಡಕ್ ಬತ್ತೀಯಾ? ತಕೋ. ಲೇ, ನಾವು ಸಂಕವನ್ ಜೊತೆ ಇರೋವರೆಗೂ ಅದು ಇದು ಅಂತ ಹೇಳ್ಕೊಟ್ಟು ಅವಳನ್ನ ಹಟ್ಟಿಯಿಂದ ಹೊರಗಾಕೋಂಗ್ ಮಾಡ್ದೆ. ಈಗ ಅವಳ ಗಂಡ ಏನೋ ಹೇಳ್ದ ಅಂತ ಹೊಸ ಪುರಾಣ ತಗೊಬಂದಿದ್ಯಾ? ತಗೋ ತಗೋ. ನಾವು ಸಂಕವನ್ ಗಂಡ ಎಷ್ಟು ಕಾಟ ಕೊಟ್ರು ನಮ್ಮನ್ನ ಸಹಿಸ್ಕೊಂಡು ಹೋಗಿದ್ದಾಳೆ ಅಂತ ಅವಳ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬತ್ತೀಯಾ? ಅವಳು ಬೆಂಕಿ ಕಣು, ಬೆಂಕಿ. ಮಾಡೋದೆಲ್ಲ ಮಾಡ್ಬಿಟ್ಟು ಯಾವಾಗ ನೋಡಿದ್ರು ಸಿಹಿ ತಿನ್ನಕ್ ಬತ್ತೀಯ ಇಲ್ಲಿಗೆ? ತಗೋ ಸಿಹಿನ. ಇನ್ನ 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 ಅವ್ವ ತಾಯಿ, ಅಯ್ಯೋ ಇಲ್ಲ ಕಟ್ತಾ ಇದ್ರ ಹಟ್ಟಿ ಕಡೆ ತಲೆ ಇಟ್ಟು ಮಲ್ಗಕ್ಕಿಲ್ಲ ಇನ್ಮೇಕೆ ರಾಕ್ಷಸಿರಾಗ್ಬಿಟ್ರಲ್ಲಪ್ಪ. ಉಸುರು ಬಳ್ಳಿ, ಇನ್ನೊಂದ್ ಕಿತ್ತ ಏನಾದ್ರು ನಮ್ ಸಂಕವನ್ ಬಗ್ಗೆ ಅದು ಇದು ಅಂತ ಅಲ್ಲಿ ಇಲ್ಲಿ ಹೇಳ್ಕೊಂಬಂದೆ. ನಿನ್ ಉಸುರಿರಾಕಿಲ್ಲ ಉಸರು. ಇದೇನಮ್ಮಿ, ಇದೇನ್ ರಮ್ಮಿ ನೀವು ಹೇಳ್ತಿರೋ ಕತೆ? ಇದೆಲ್ಲ ದಿಟ್ವಾ? ನಮಗಂತೂ ಒಂದೂ ಅರ್ಥ ಆಯ್ತಿಲ್ಲ. ಏ, ಅವ್ನು ಹೇಳೋದ್ನೆಲ್ಲ ನಾವು ನಂಬಿಡ್ತೀವಿ ಅನ್ಕಂಡ? ಅಲ್ಲ ಕಣ್ಣೋಡಿಯ, ಸಂಕವನ್ನೇನು ನಾವು ಇವಾಗಿಂದ ನೋಡ್ತಿದೀವ? ಅವಳು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಆ ಚಿಕ್ಕಪ್ಪನ ಮಾತನ್ನ ನಾವು ನಂಬ್ತೀವಿ. ಮತ್ತ ಅಪ್ಪಯ್ಯ ಅವ್ವಗೆ ಅದೇನೋ ಸತ್ಯ ಹೇಳ್ಬೇಕು ಅಂತ ಹೊಂಟಿದ್ರಲ್ಲ, ಅದು ಅದು ಸತ್ಯ ಅಲ್ಲ, ನಿಮ್ ಮ್ಯಾಗಿನ ದೂರು ಅನ್ಕೊಳ್ಳಿ. ನೀವ್ ಹಿಂಗ್ ಮಾಡ್ತೀರಾ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಅಲ್ಲ ಒಡಿಯ, ಸತ್ಯನ್ ಮುಚ್ಚಿಡೋದಕ್ಕೆ ಸುಳ್ಳಿನ ಮುಖವಾಡ ಹಾಕ್ಬಾರ್ದು. ಅದು ಸಹನ ದಿನ ಉಳಿಯಕ್ಕಿಲ್ಲ, ತಿಳ್ಕೊಳ್ಳಿ. ಸಂಕವನ್ ನೋಡ್ದೇನೆ ಸಣ್ಣ ಕವಳೆ ಅಂತ ಹೆಂಗ್ ಹೇಳ್ತೀರಿ? ಹೇಳಿ ಬಾವಯ್ಯ, ನಿಜ ಒಪ್ಕೊಳ್ಳಿ. ಆ ಚಿಕ್ಕಪ್ಪಯ್ಯನ ಜೊತೆ ಸಂಕವನ್ನ ನೋಡಕ್ ಹೋಗಿ ನೋಡಕ್ಕಾಗದೆ ಹಿಂದಕ್ ಬಂದಿದ್ದೀರಿ. ನಾವು ಕೇಳೋದಕ್ಕೆ ನಾವು ಸಂಕವನ್ನ ನೋಡಿದ್ವಿ, ಸಂದಾಕೋಳೆ ಮಾತಾಡ್ಸಿದ್ವಿ ಅಂತ ಕತೆ ಕಟ್ತೀರಾ? ಇದೇ ತಾನೇ ನಿಮ್ ಸತ್ಯ? ನೀವು ಹೇಳ್ತಾ ಇರೋದೇ ಸುಳ್ಳಿನ ಕತೆ. ಅದಕ್ಕೆ ಚಿಕ್ಕಪ್ಪಯ್ಯ ಉಪ್ಪು ಖಾರ ಸೇರಿಸಿ ಇನ್ನೊಂದು ಸುಳ್ಳಿನ ಕತೆ ಹೇಳಿದ್ರು. ಕಣ್ ಕಾಣದ್ ಕುರುಡ ಕೊಂಡ ನೋಡಿ ಕುಡಿದಾಡದ್ನಂತೆ. ಹಂಗಾಯ್ತು ನಿಮ್ ಕತೆ. ಅಲ್ಲ ಒಡಿಯ, ನಮ್ಗೆ ಆಟೋ ಅರ್ಥ ಆಗಕ್ಕಿಲ್ವಾ? ನೀವೇನಾದ್ರೂ ಸಂಕವನ್ ಗುಡ್ಸಲ್ಗೆ ಹೋಗಿದ್ರೆ ಬರೀ ಕೈಲಿ ಬತ್ತಿದ್ರಾ? ಏಟೆ ಕಷ್ಟ ಆದ್ರೂ ಅವಳಿಗೊಪ್ಸಿ ಜೊತೆಲಿ ಕರ್ಕೊಬತ್ತಿದ್ರಿ. ನಿಮ್ಮ ಮನ್ಸು ಎಂಥದ್ದು ಅಂತ ನಮಗೆ ಗೊತ್ತು. ಹಾಳು ಚಿಕ್ಕಪ್ಪಯ್ಯ ನಿಮಗೆ ಜಾಗ ತೋರಿಸಿರಲ್ಲ, ಅದಕ್ಕೆ ನೀವು ಹೋಗ್ನಿಲ್ಲ. ದಿಟ ತಾನೆ? ಮಲ್ಲಾಜಿ, ಈಗ ನೀ ಹೇಳ್ತಿರೋ ಮಾತು ಕೇಳಿ ನನಗೆ ಹಾಲು ಕುಡ್ದಷ್ಟು ಆನಂದ ಆಗ್ಬಿಡ್ತು ಕಣಮ್ಮಿ. ಈಗ ನೀವೆಲ್ಲರೂ ನಮ್ಮ ಮಟ್ಟಿಗೆ ತಕ್ಕ ಸೊಸೆರು. ನೀವು ನಿಜವಾಗ್ಲೂ ಬದಲಾಗ್ಬಿಟ್ಟಿದ್ದೀರಾ ಕಣ್ರಮ್ಮಿ, ಬದಲಾಗ್ಬಿಟ್ಟಿದ್ದೀರಾ. ಸಂಕವನ ಮೇಲೆ ನಿಮಗಿರೋ ಪ್ರೀತಿ ಕಂಡು ನಮಗೆ ಬಹು ಸಂತೋಷ ಆಗೋಯ್ತು. ನೋಡಿ, ನೀವು ನಮ್ಮನ್ನು ಕೊಂಡಾಡೋದು ಬೇಡ. ನೀವು ಯಾಕೆ ಹೋಗ್ನಿಲ್ಲ ಹೇಳಿ? ಯಾರು ಮಾಡೋದಮ್ಮಿ? ಕಾಳಪ್ಪ ಮಾವ ಜಾಗ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ. ಅವನಿಗೆ ಜ್ಞಾನ ಬೇರೆ ನೆಟ್ಟಿಗಿಲ್ಲ. ಸಂಕವನ ಇಟ್ಟಿರೋ ಜಾಗನೇ ಗೆಪ್ತಿಲ್ಲ ಅಂತೀನಿ. ಸುಮ್ಕೆ ಸುತ್ಸಿ ಒಂದು ಕಡೆ ಬಿದ್ದೋಗ್ಬಿಟ್ಟ. ನನ್ನ ಕೈಲಿ ನಡೆಯೋಕ್ಕಾಗಕ್ಕಿಲ್ಲ ಅಂದ. ಇನ್ನೇನು ಮಾಡೋದು? ನಾವು ಇನ್ನೇನು ಮಾಡೋಕ್ಕಾಗಿಲ್ಲ ಅಂತ ವಾಪಸ್ ಹಿಂದಕ್ಕೆ ಬಂದ್ಬಿಟ್ಟ. ಕಮ್ಮಿ ತಪ್ಪು ನಮ್ದೇ. ಆಮೇಲೆ ಬಂದ್ಮ್ಯಾಕಾದ್ರೂ ಇದ್ದದನ್ನ ಇದ್ದಂಗೆ ಅತ್ತಯ್ಯ ಮಾವು ಹಿಂಗೆ ಹೇಳ್ಬೇಕು ತಾನೆ? ಅದು ಹೆಂಗವ ಹೇಳಕ್ಕಾಯ್ತದೆ? ಹೇಳ್ಬಿಟ್ರೆ ಅಪ್ಪಯ್ಯ ಅವ್ವನ ಮನಸ್ಸು ತಡೀತದ? ಹಿರಿ ಸೊಸೆ ಮೇಲೆ ಜೀವನೇ ಇಟ್ಕೊಂಡವ್ರೆ. ಅವಳು ನೋಡಬೇಕು ಅಂತ ಕಾಯ್ತಾವ್ರೆ. ಅವ್ರು ಸಿಕ್ಲಿಲ್ಲ ಅಂತ ಹೇಳ್ಬಿಟ್ರೆ
ಅವ್ರ ಮನಸ್ಸಿಗೆ ನೋವಾಗಕ್ಕಿಲ್ವಾ? ಅವ್ರ ಸಮಾಧಾನಕ್ಕೋಸ್ಕರ ನಾವೇ ಸುಳ್ಳು ಹೇಳಿದ್ನು. ಹೋಗ್ಲಿ ಬಿಡಿ ಒಡೆಯ, ನಿಮ್ಮ ಒಳ್ಳೆತನನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಆದರೂ ಈ ಸುಳ್ಳು ಎಷ್ಟು ದಿನ? ನೋಡಮ್ಮಿ, ಹೆಂಗೂ ನೀಲ ಜಾತ್ರೆಗೆ ಬರಲೇಬೇಕು. ಬರುವಾಗ ಸಂಕಮನ್ ಕರ್ಕೊಂಬಂದೇ ಬರ್ತಾನೆ. ಒಂದು ವೇಳೆ ಕರ್ಕೊಂಬರ್ನಿಲ್ಲ ಅಂದರೆ ನಾವೇ ಮತ್ತೆ ಕಾಡು ಹುಡ್ಕೊಂಡು ಹೋಗಿ ಅವರಿಬ್ಬರನ್ನೂ ಕರ್ಕೊಂಬರ್ತೀವಿ. ಅಲ್ಲಿಗಂಟ ಈ ವಿಷಯ ಅಪ್ಪಯ್ಯ ಅವ್ವನಿಗೆ ಗೊತ್ತಾಗೋದು ಬೇಡ. ಆತು ಒಡೆಯ, ಆತು, ನೀವು ಹೇಳ್ದಂಗೆ ಆಗಲಿ. ಅವ್ವ, ಇನ್ನೂ ಎಟ್ಟೋತು ಅಂತ ಅಟ್ಟೆ ಮುಂದೆ ನಿಂತ್ಕೊಂಡು ಕಾಯ್ತೀಯವ್ವ? ಆ ನನ್ನಪ್ಪ ಅಟ್ಟಿಗೆ ಬಂದು ಮೀಸಲು ಮುರಿಯೋ ಗಂಟ ನಾನೊಂದು ನೀರನ್ನು ಕುಡಿಯೋಕ್ಕಿಲ್ಲ ಹುಲಿಯ. ಅವ್ವ, ಅವರು ಜಂಗಮ್ರು. ಅವ್ರಿಗೆ ಮನೆ ಮಠ ಇಲ್ಲ, ಊರು ಕೇರಿ ಇಲ್ಲ. ಎಲ್ಲಿರ್ತಾರೋ ಹೇಗಿರ್ತಾರೋ ಯಾರಿಗೂ ಗೊತ್ತಾಗಕ್ಕಿಲ್ಲ ಕಣವ್ವ. ಅವ್ರ ಮೊದಲೇ ಮಾಯ್ಕಾರ್ ಮಾದಪ್ಪ. ಇಲ್ದೇ ಇರೋದನ್ನ ಇದ್ದಂಗೆ ಮಾಡ್ತಾರೆ, ಇರೋದನ್ನ ಇಲ್ದಂಗೆ ಮಾಡ್ತಾರೆ ಕಣವ್ವ. ಅವ್ರನ್ನ ಹುಡ್ಕೊಂಬರ ಕಾಯ್ತದ ನನ್ನವ್ವ. ಹಂಗಾರೆ ನನ್ನ ಮಗಿನ ಸಿಸು ಮಗನ ಕೇಳಿ ಸುಳ್ಳ, ಅವ್ರ ಜೀವ ಉಳಿಸಿ ಸುಳ್ಳ, ನಮ್ ಕನ್ನ ಹಿಂಗೆ ಕಣ್ ಕೊಟ್ಟಿ ಸುಳ್ಳ. ಹೇಳ್ತೀನ ನಮ್ಮನ್ ಕಾಡಿದ್ಯಾಕೆ, ಈಗ ಮಾಯ ಆಗಿದ್ಯಾಕೆ, ಯಾಕೆ ನಮ್ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತವ್ರೆ? ನದಿ ಮೂಲ, ಋಷಿ ಮೂಲ, ದ್ಯಾವ್ರ ಮೂಲನ ಹುಡುಕ್ಬಾರ್ದು ಕಣವ. ಯಾರಿಗ್ ಗೊತ್ತು ಅವ್ರ ಇಚ್ಛೆ ಏನಾಯ್ತೋ ಏನೋ. ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಬಂದಾಗ ನೋಡ್ಬೇಕು. ಅವ್ರ ದಾರಿಗೆ ಅವ್ರನ್ನ ಬಿಟ್ಬಿಡ್ಬೇಕು ಕಣವ. ಅವ್ರನ್ನ ಹುಡುಕೊಂಡು ಕರ್ಕೊಂಬರಕ್ಕೆ ಅವ್ರೇನ್ ನಮ್ಮಂಗ್ ಮನಸ್ರ? ಹಂಗಾರೆ ಆ ನನ್ ಮಾದಪ್ಪ ನನ್ ಮಗನ್ಗೆ ಸಿಗಕ್ಕಿಲ್ವಾ ಹುಲಿಯಾ? ಸಿಗ್ಬೋದು, ಸಿಗ್ದೇನೂ ಇರ್ಬೋದು ಕಣವ. ನಾನ್ ತೆಪ್ ಮಾಡ್ಬಿಟ್ಟೆ ಹುಲಿಯಾ, ತೆಪ್ ಮಾಡ್ಬಿಟ್ಟೆ. ನನ್ನ ಅರ್ಥದಿಂದಲೇ ಇಟೆಲ್ಲ ಆಗಿದ್ದು. ಈಗ ಯೋನ ಮಾಡೋದು? ನನ್ ಮಗಿನ ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ಲಲ್ಲಿ ಕಾಡಲ್ಲಿ ಬಿಟ್ಟಂಗಾಯ್ತಲ್ಲಪ್ಪ. ಸಮಾಧಾನ ಮಾಡ್ಕೊಳವ. ಆ ನಮ್ಮಪ್ಪ ಮಾದಪ್ಪನೇ ಎಲ್ಲ ನೋಡ್ಕತಾನೆ. ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, 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 ಯಾರಾದ್ರೂ ನನ್ನ ಕಾಪಾಡಿ, ಕಾಪಾಡಿ, ಕಾಪಾಡಿ. ಯಾವುದೋ ಹೆಣ್ಣಿಂದನೇ ಕೇಳ್ದಂಗಾಯ್ತಲ್ಲ. ಕಾಪಾಡಿ, ಕಾಪಾಡಿ.
ನಮ್ ಕೈಯಿಂದಾನೆ ತಪ್ಪಿಸ್ಕೊಂಡು ಹೋಗ್ತೀಯಾ ಎಣ್ಣೆ? ಅಷ್ಟು ಸುಲಭ ಬಿಟ್ಬಿಟ್ಟೇವ ನಾವು? ಯಾಕ್ರಣ್ಣ ಅವಳಿಗೆ ತೊಂದರೆ ಕೊಡ್ತೀರಿ? ಬಿಟ್ಬಿಡ್ರಣ್ಣ. ಏಯ್, ಇದು ನಮ್ಮ ಬೇಟೆ. ಇಲಿನ ಮೊಲನ ಬೇಟೆ ಆಡಕ್ಕೆ ಹೋಗ್ತಾ ಇದೆಯಾ? ಹೋಯ್ತಾ ಇರೋ. ನಾ ಬಿಲ್ ಹಿಡ್ಕ ಬಂದಿದ್ರೆ ಇಲಿ ಎಲ್ಲ ಹುಲಿನೇ ಬೇಟೆ ಆಡ್ತಿದ್ದೆ. ಆದ್ರೀಗ ನಾನು ಬಂದಿರೋದು ನಮ್ಮ ದ್ಯಾವ್ರು ಹುಡ್ಕೊಂಡು. ನಿಮ್ಮ ಕೈ ಮುಗಿತೀನಿ, ಇವಳನ್ನ ಬಿಟ್ಬಿಡ್ರಣ್ಣ. ನೀವು ಮಾಡ್ತಾ ಇರೋ ತಪ್ಪು. ಬಿಟ್ಬಿಡ್ಬೇಕಾ? ಬಿಟ್ಬಿಡ್ರಣ್ಣ, ಬಿಟ್ಬಿಡ್ರಿ. ಬೇಟೆ ಆಡಿರೋದು ಬಿಡಾಕಲ್ಲ, ತಿನ್ನಕ್ಕೆ. ಏನು ಮಾಡಬೇಡಿ, ಬಿಟ್ಬಿಡಿ ನನ್ನ. ನೀನ್ ಬಿಡ್ಬೇಕಾ? ನಿಮ್ಮ ಕೈ ಮುಗಿತೀನಿ ಅಣ್ಣಂದ್ರ. ಅವಳನ್ನ ಬಿಟ್ಬಿಡಿ. ಇಷ್ಟ ಇಲ್ದಿರೋ ಹೆಣ್ಣನ್ನ ಬಲಾತ್ಕಾರ ಮಾಡೋದು ಒಂದೇಯ, ಹೆತ್ತವುಗೆ ದ್ರೋಹ ಮಾಡೋದು ಒಂದೇಯ. ಇವಳು ಮುಖ ನೋಡಿ ಒಂದ್ಸಲ. ನಿಮ್ಮ ಅವ್ವನ್ನ ಅಕ್ಕ ತಂದಿನ ನೆನ್ಸ್ಕೊಳ್ಳಿ. ಹಂಗೂ ನಿಮ್ಗೆ ಇವಳು ಬೇಕು ಅನ್ಸಿದ್ರೆ ಆಮೇಲೆ ಅವಳ ಮೇಲೆ ಬಲಾತ್ಕಾರ ಮಾಡಿ. ಹೆಣ್ಣು ಅಂದ್ರೆ ತಾಯಿ, ಹೆಣ್ಣು ಅಂದ್ರೆ ಅಕ್ಕ ತಂಗಿ, ಹೆಣ್ಣು ಅಂದ್ರೆ ಹೆಂಡ್ರು. ನಮಗೆ ಜೀವ ಕೊಡೋಳು ಹೆಣ್ಣು, ನಮ್ಮ ಮಕ್ಕಳಿಗೆ ತಾಯಿ ಆಗೋಳು ಹೆಣ್ಣು. ನಮಗೆ ತುತ್ತು ಕೊಡೋಳು ಹೆಣ್ಣು. ನಾವು ಹುಡ್ದಾಗ್ನಿಂದ ಸಾಯೋ ಗಂಟ ನಮ್ಮ ಕಷ್ಟ ಸುಖದಾಗೆ ಜೊತೆಯಾಗಿದ್ದು, ಬೆವತಾಗ ಬೆವರೊರೆಸಿ, ಅತ್ತಾಗ ಕಣ್ಣೊರೆಸಿ, ನಾವು ಮಣ್ಣಿ ಹೋಗೋ ಗಂಟ ಕಣ್ಣಾಗೆ ಕಣ್ಣಿಟ್ಕೊಂಡು ಕಾಪಾಡೋಳು ಹೆಣ್ಣು. ಅವಳನ್ನ ಪ್ರೀತಿಸಬೇಕು, ಅವಳನ್ನ ಗೌರವಿಸಬೇಕು, ಅವಳನ್ನ ಪೂಜಿಸಬೇಕು. ಹಿಂಸಿಸಬಾರ್ದು ಕಣ್ರಣ್ಣ, ಹಿಂಸೆ ಮಾಡಬಾರ್ದು. ಕಾಮ ಬೆಂಕಿ ಇದ್ದಂಗೆ, ದೀಪಕ್ಕೆ ಹಚ್ಚಿದ್ರೆ ಬೆಳಕಾಯ್ತದೆ, ಮನೆಗೆ ಹಚ್ಚಿದ್ರೆ ಬೆಂದೋಯ್ತದೆ. ಆ ಬೆಳಕನ್ನ ದೀಪ ಮಾಡ್ಕೋಬೇಕೆ ಹೊರತು ಕಿಚ್ಚ ಹಾಯಿಸಬಾರ್ದು. ಸಾಕು ಸಾಕು, ಏನೇನೋ ಹೇಳಿ ನಮ್ ತಲೆ ತಿನ್ಬಿಟ್ಟಲೆ. ಏನೋ ಒಂಟಿಯಾಗಿ ಸಿಕ್ಕವಳೆ, ಆಸೆ ತೀರ್ಸ್ಕೊಳ್ಳೋಣ ಅಂತ ಬಂದ್ವಿ. ನಿನ್ ಮಾತು ಕೇಳಿದ್ಮೇಲೆ ಇವಳು ಮುಖ ನೋಡಿದ್ರೆ ನಮ್ಮವ್ವ ಹಟ್ಟಿ ಮಂದಿನೇ ಕಾಣ್ತಾ ಇದ್ದಾರೆ. ಈಗ ನಮ್ಮ ಆಸೆನೇ ಸತ್ತೋಯ್ತು. ಇವಳು ಬೇಡ, ಇವಳು ಸವಾಸನೂ ಬೇಡ. ನಡಿಲ್ಲ, ಹೋಗಮ್ಮ. ಹಿಡ್ಕೋಬೋದು ತಾಯಿ, ಹಿಡ್ಕೋಬೋದು. ಆದರೆ ಹಿಡ್ಕೊಳ್ಳೋರೇ ಬಂದಿಲ್ವಲ್ಲ ತಾಯಿ. ಕಡಿನಾರ್ದ ನಾಯಿ ಆಸೆಗೆ ಮೂಳೆನ ಗುಡ್ಡೆ ಹಾಕಂತಂತೆ. ಹಂಗೆ ನಾನುವೇ ದಡ್ಡ ಬಡ್ಡಿ ಮಗ ಆಸೆಗೆಲ್ಲ ಕೂಡ ಹಾಕೊಂಬಿಟ್ಟೆ. ಆದರೆ ನನ್ನ ಆಸೆ ಈಡೇರ್ಬೇಕಲ್ಲ. ನೊಂದ್ಕೋಬೇಡಿ ಮಾವಯ್ಯ, ನಿಮ್ಮ ಆಸೆ ಈಡೇರ್ತದೆ. ಏನ್ ಈಡೇರುತ್ತೋ ಏನು? ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಹೇಳಿ? ಅಟ್ಟಿಗೆ ಒಳ್ಳೇದಾಗ್ಲಿ, ಅಟ್ಟಿ ಮಕ್ಕಳೆಲ್ಲ ಸಂತೋಷವಾಗಿ ಜೇನುಗೂಡು ಥರ ಇರಲಿ ಅಂತ. ಆದ್ರೆ ಆ ನೀಲ ಒಂದು ಕಿತನಾದ್ರೂ ಈ ಕಡೆ ಬಂದ, ಸಂಕವನ್ ಮಗ ತೋರ್ಸದ್ನ. ಅಯ್ಯೋ ಬುಡುದುಂಡಿ, ನಾವೇಟ್ ನೊಂದ್ಕೊಂಡ್ರು ಆಟೆಯ. ಇದೇ ಚಿಂತೆಯಲ್ಲೇ ನಾವು ಒಪ್ಪಾಗ್ಬಿಡ್ತೀವೋ ಏನೋ. ನಮ್ಮ ಮಾತು ಯಾರು ಕೇಳ್ತಾ ಇಲ್ವಲ್ಲ. ನಮ್ಮ ಗಂಡು ಮಕ್ಕಳಂತೂ ಮನಸ್ಸಿಗೆ ಹಚ್ಕೋತಾ ಇಲ್ಲ. ಬೇಸರ ಮಾಡ್ಕೋಬೇಡಿ ಮಾವಯ್ಯ, ನಿಮ್ಮ ಸಂಕಟ ಏನು ಅಂತ ನಂಗೆ ಅರ್ಥ ಆಯ್ತೈತೆ. ಈ ಹಟ್ಟಿ ಗಂಡಸರು ಜಾತ್ರೆ ಕೆಲಸದಾಗೆ ಒಸಿ ಮೈ ಮರ್ತವ್ರು ಅಷ್ಟೇ. ಅವ್ರು ಬರಲಿ, ನಾವೇ ಹೇಳ್ತೀವಿ.
ಅಪ್ಪಯ್ಯ ಅವಯ್ಯ ಉಂಡ್ರಾ ಏನಮ್ಮಿ ಏನು ಮಾಡಿದ್ರಿ ಉಣ್ಣ ಕೊಟ್ರಾ ಹೆಂಗೆ? ನಮ್ದೆಲ್ಲ ಆಯ್ತು ಕಣಪ್ಪ, ನೀವು ಉಣ್ಕೋ ಹೋಗಿ. ಒತ್ತಾರನೆ ಓದೋರು ಈಟೊತ್ ಗಂಟ ಏನ್ ಮಾಡ್ತಾ ಇದ್ರಿ? ಆ ಮಾಡಕ್ಕೆ ಕ್ಯಾಮೆ ಇದ್ದಿಲ್ಲ, ಎಲ್ಲ ಪಗಡೆ ಅರ್ಥ ಕೂತಿದ್ವಿ. ಕೇಳ ನೋಡೋ ಮೂದೇವಿ, ಜಾತ್ರೆ ಕೆಲಸ ಏನು ಹೊಸಿ ಇದ್ದಿದ್ದಾ? ಗುಡಿ ಕೆಲಸ, ತೇರ್ ಕಟ್ಬೇಕು, ಪಲ್ಲಕ್ಕಿ ಕಟ್ಬೇಕು, ಕಲ್ಯಾಣಿ ಕೆರೆ ಓಳ್ ತೆಗಿಬೇಕು. ಅಬ್ಬಬ್ಬಬ್ಬ, ಒಂದ ಎರಡ ಸಾಕಾಗೋಯ್ತು. ಬರೀ ಪೋಡಿನ ಕ್ಯಾಮೆನೇ ಮಾಡ್ತಾ ಇರಿ, ಅಟ್ಟಿ ಕ್ಯಾಮೆ ಗಿಮೆ ಮಾಡ್ಬಿಟ್ಟಿರ. ಏನಮ್ಮಿ ಅದು ಮುಖ್ಯವಾದ ಅಟ್ಟಿ ಕ್ಯಾಮೆ? ಹೋಗಿ ಅರ್ಧಕ್ಕೆ ಬಂದ್ರಲ್ಲ ಅದು. ಅದನ್ನು ಜೋರಾಗಿ ಹೇಳ್ಬೇಕಾ? ಆಗ್ಲೇ ಸತ್ಯ ಒಪ್ಕೊಂಡಿದ್ದೆ. ಅಯ್ಯ, ತೇರಿಗಿನ ದಿನ ಐತೆ, ನೀಲ ಬತ್ತಾನೆ ಬಿಡು. ಬರ್ತಾನೆ ಅಂತ ನಾವಿನ್ನೂ ಕಾಯ್ಕೊಂಡು ಕೂತಿದ್ರೆ ಏನಪ್ಪ ಅರ್ಥ? ನಾಯಕನ ಮಗನೇ ಇನ್ನೂ ಬಂದಿಲ್ಲ ಅಂತ ಪೋಡಿನ ಮಂದಿ ಆಡ್ಕೊಂಡು ನಗ್ತಾವ್ರೆ. ಸರೀಕರ ಮುಂದೆ ನಾವು ಹೆಂಗಪ್ಪ ತಲೆ ಎತ್ಕೊಂಡು ತಿರ್ಗಾಡೋದು? ಸರಿ ನನಗೆ ಗುಡಿ ತವಸಿ ಕ್ಯಾಮೆ ಅದೇ, ಬತ್ತೀನಿ, ಆಮೇಲೆ ಮಾತಾಡಮ್ಮ. ಅಪ್ಪಯ್ಯ, ನನಗೂ ಹೊಸಿ ಪಲ್ಲಕ್ಕಿ ಕಟ್ಟ ಕ್ಯಾಮೆ ಐತೆ, ಬತ್ತೀನಿ. ಏನಿದ್ರು ಆಮೇಲೆ ಮಾತಾಡೋಣ. ಚಿಕ್ಕೋನೆ, ನಿಂದೇನಪ್ಪ ಕತೆ? ಹಂಗು ಪಂಕ್ತಿಲಿ ವೇಳೆ ಕೂಡ ಕೆಲಸ ಆಯ್ತಪ್ಪಯ್ಯ, ಬತ್ತೀನಿ ನಾನು. ನೋಡ್ದೇನ್ರವ, ನಮ್ಮ ಹಟ್ಟಿಲಿ ಸಂಕವ್ವ ನೀಲು ಸುದ್ದಿ ಎತ್ತಿದ್ರೆ ಸಾಕು, ಒಬ್ಬೊಬ್ರು ಹಿಂಗೆ ನುಣಿಸ್ಕೊಂಡು ಉಂಟು ಹೋಯ್ತಾರೆ. ನಮ್ಗಿನ್ನಾರವ ದಿಕ್ಕು. ಜಾತ್ರೆ ಒಳಗಾಗಿ ನೀಲ ಏನಾದರೂ ಸಂಕವನ್ನು ಕರ್ಕೊಂಬರದೆ ಹೋದ್ರೆ ಈ ಘಟ ಉಳ್ದಾತ? ಇಲ್ಲ, ಕುಲಸ್ತ್ರ ಮುಂದೆ ಮಾನ ಕಳ್ಕೊಂಡು ಬದುಕಕ್ಕಿಂತ ಪ್ರಾಣ ಕಳ್ಕೊಳ್ಳದೆ ಮೇಲು. ಅಯ್ಯೋ ಹುಡುಗಿಯ ಬಿಡ್ತು ಅನ್ನು. ನಾ ಅದನ್ನೇ ಮಾಡೋದು, ನಾ ಅದನ್ನೇ ಮಾಡ್ತೀನಿ. ಈ ಹಟ್ಟಿಗೆ ನೀನೇ ಹಿರಿತಲೆ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ಹೌದು ಮಾವಯ್ಯ, ನಮ್ಗೆಲ್ಲ ಧೈರ್ಯ ಹೇಳ್ಬೇಕಾಗಿರೋ ನೀವೇ ಹೆಂಗೆ ಧೈರ್ಯ ಕೆಟ್ರೆ ಹೆಂಗೆ ಹೇಳಿ? ನೀವು ಯಾರನ್ನೂ ನಂಬ್ಕೋಬೇಕಾಗಿಲ್ಲ. ನೀವು ತಂದಿರೋ ಸೊಸೆರು ನಾವಿದ್ದೀವಿ. ಇನ್ನು 2 ದಿನ ಕಾಯ್ತೀವಿ. ಸಂಕವ್ವ ನೀಲೇಗೌಡ ತಾವಾಗಿ ಬಂದರೆ ಸರಿ, ಇಲ್ಲದೇ ಇದ್ರೆ ಇವ್ರು ಹೋಗದೆ ಇರಲಿ, ನಾವೇ ಹೋಗಿ ನಮ್ಮ ತಂಗಿ ಸಂಕವ್ವನ್ನ ನಮ್ಮ ಮಟ್ಟಿಗೆ ಕರ್ಕೊಬತ್ತೀವಿ. ಹ್ಞೂ ಮಾವಯ್ಯ, ಸಂಕವ್ವ ನಮ್ಮ ಮಟ್ಟಿಗೆ ಬಂದೇ ಬತ್ತಾಳೆ. ತೇರಿಗೆ ಹಣ್ಣು ಜವನ ಎಷ್ಟೇ ಎಸಿತಾಳೆ, ಮತ್ತೆ ನಮ್ಮ ಅಟ್ಟಿ ಜೇನುಗೂಡು ಆಯ್ತದೆ. ಆಯ್ತು ಕಣವ, ನೀವು ಆಡಿದ ಮಾತಿಗೆ ನನಗೆ ಹಾಲು ಕುಡ್ದಷ್ಟು ಸಂತೋಷವಾಯ್ತು. ನೀವು ನಮ್ಮಟ್ಟಿ ಮಹಾಲಕ್ಷ್ಮಿರು, ನಮ್ಮಟ್ಟಿ ಹೆಣ್ಣು ಮಕ್ಕಳು. ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಐತೆ. ಆ ಬೆಟ್ಟದ ದಯೆಯಿಂದ ನೀವೆಲ್ಲರೂ ಮತ್ತೆ ಒಂದಾಗ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣ್ರವ, ಅಷ್ಟೇ ಸಾಕು. ಒಡೆಯ, ನಿಮ್ದಮ್ಮಯ್ಯ ಅಂತೀನಿ ಒಡೆಯ, ಹೀಗೆಲ್ಲ ಮಾತಾಡಬೇಡಿ. ನಾನು ಗಂಗೆ ಅಷ್ಟೇ ಪವಿತ್ರಳು. ಈ ಲೋಕನೇ ನನ್ನ ಬಂಜೆ ಅಂತ ದೂರ್ತಿತ್ತು. ಆ ಅಪ್ಪ ನನ್ನ ದೂರ ಮಾಡೋದಕ್ಕೋಸ್ಕರನೇ ನನ್ನಪ್ಪ ಮಾದಪ್ಪ ಈ ಭಾಗ್ಯನ ಕೊಟ್ಟಿದ್ದಾನೆ ಒಡೆಯ. ಈ ಭಾಗ್ಯನ ಕೊಟ್ಟಿರೋದು ನನ್ನ ಮಾದಪ್ಪನೇ ಒಡೆಯ. ಮುಚ್ಚು ಬಾಯಿ ಸಂಖ್ಯೆನೆ, ಹೇಳಿದ್ನೆ ಹೇಳಿ ನನ್ನ ತಲೆ ಚಿಟ್ಟಿಡಿಸ್ಬೇಡ. ನೀ ಮೋಸ ಮಾಡಬೇಕು ಅಂತಾನೆ ಬಲ್ಗೈ ಮುಟ್ಟಿ ಭಾಷೆ ಕೊಡದೆ ಯಾವನು ಮೋಸಗಾರನ ಕಟ್ಕೊಂಡು ಹದ್ದು ಬಸರಾಗಿದ್ಯಾ? ಕೇಳಿದ್ರೆ ಆ ಮಾದಪ್ಪ ಕೊಟ್ಟ ಅಂತ ಕತೆ ಹೇಳ್ತೀಯ. ಮೋಸಗಾತಿ ನೀನು.
ಒಡೆಯ ನಿಮ್ದಮ್ಮಯ್ಯ ಅಂತೀನಿ ಒಡೆಯ, ನನ್ನ ನಂಬಿ, ನಾ ಹೇಳ್ತಿರೋದೆಲ್ಲ ಸತ್ಯ. ಸುಳ್ಳು ಸುಳ್ಳು ಉಳ್ಳಿನ ಮಂಟಪಾನ ಕಟ್ತಿದ್ಯಾ ನೀನು? 7 ಮಂಡ್ಲ, ತೋರ್ ಮಂಡ್ಲ, 77 ಮಂಡ್ಲ ಕಟ್ಟಿದ್ರು ಏನು ಮಾಡಲಿಲ್ಲ. ಹಾವು, ಪ್ರಾಣಿ, ಮೃಗ, ಪಕ್ಷಿಗಳ ಕಾವಲು ಕೊಟ್ರುವೆ ಅವುಗಳು ನಿನಗೆ ಏನು ಮಾಡಲಿಲ್ಲ. ಕಾಳಿಂಗ ಸರ್ಪನು ನಿನಗೆ ಕಚ್ಚಲಿಲ್ಲ ಅಂದ್ರೆ ನಂಬೇಕಾ ನಾನು? ಗೊತ್ತಾಯ್ತಲ್ಲ, ನೀನು ನನಗಿಂತ ದೊಡ್ಡ ಮಾಟಗಾತಿ ಅಂತ. ತಲೆ ಕತ್ತರಿಸಿದ್ರುವೆ ಬದುಕು ಬರ್ತೀಯ ಅಂದ್ರೆ ಸಾಮಾನ್ಯ ಮಾಟಗಾತಿ ಅಲ್ಲ. ನಿನ್ನ ಬೆನ್ನ ಹಿಂದೆ ಬೆಂಬಲವಾಗಿ ನಿಂತಿರೋ ಆ ಸ್ವಾಮಿನು ಸಾಮಾನ್ಯದವನಲ್ಲ. ಆ ಸ್ವಾಮಿ ಯಾರು ಅಂತ ನನಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ನಾನು ಬಿಡೋದಿಲ್ಲ. ಒಡೆಯ ನಿಮಗ್ ಮೋಸ ಮಾಡೋಷ್ಟು ಮೋಸಗೇಡಿ ಆಗೋದ್ನ ನಾನು. ಅಯ್ಯೋ ಶಿವನೇ, ಒಡೆಯ ನಾನು ಮಾಟ್ಗಿತಿ ಅಲ್ಲ ಒಡೆಯ, ಮಾಟ್ಗಿತಿ ಅಲ್ಲ. ನಿಮ್ಮನ್ನ ಪಿರುತಿ ಮಾಡಿ ಕೈ ಹಿಡಿದು ಲಗ್ನ ಆಗಿರೋ ನಿಮ್ಮಡದಿ ಸಂಕಂಡೆ. ಒಡೆಯ ನಾ ಹೇಳ್ತಿರೋದು ಸತ್ಯ ಅಂತ ನಿಮಗ್ ಮನವರಿಕೆ ಆಗ್ಬೇಕು ಅಂದ್ರೆ ನಾ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? 16 7 ಒಡೆಯ. ನೀನು ಹೇಳ್ತಿರೋದೆಲ್ಲ ಸತ್ಯ ಅಂತ ಸಾಬೀತಾಗಬೇಕು ಅಂದ್ರೆ ಉಳ್ದಿರೋದು ಒಂದೇ ದಾರಿ. ಯಾರದು ಒಡೆಯ? ಸತ್ಯ ಪರೀಕ್ಷೆ. ನನಗೆ ಸತ್ಯ ತಿಳಿಬೇಕು. ನಾನು ಒಡ್ಡೋ ಪರೀಕ್ಷೆಯಲ್ಲಿ ನೀನು ಗೆದ್ದು ಬಂದ್ರೆ ಇನ್ನು ಸತ್ಯ, ನಿನ್ನ ಮಾದಪ್ಪನ ಸತ್ಯನ ನಾನು ಒಪ್ಕೋತೀನಿ. ನಾನು ಮಾಡೋ ಸತ್ಯ ಪರೀಕ್ಷೆಯಲ್ಲಿ ನೀನು ಗೆದ್ದು ಬರ್ತೀಯ ಸಂಕೇಣ? ಆಗ್ಲಿ ಒಡೆಯ, ನಾನು ಸತ್ಯವಂತ ಶರಣೆ ಸಂಕವನೆ ಆಗಿದ್ರೆ, ಈ ನೀಲೇಗೌಡನ್ ಮಡದಿ ಪವಿತ್ರವಾದ ಸಂಕಣ್ಣನ ಆಗಿದ್ರೆ, ನೀವು ಒಡ್ಡೋ ಪರೀಕ್ಷೆನಾಗೆ ನಾನು ಗೆದ್ದು ಬಂದೇ ಬರ್ತೀನಿ. ಸರಿ, ಹಂಗಾದ್ರೆ ನಾಡ್ದೋಗ್ಲಿ ಪರೀಕ್ಷೆ. ಒಡೆಯ, ಒಡೆಯ, ಇದ್ಯಾಕೆ ಒಡೆಯ ಹಿಂಗ್ ಕುಂತ್ಬಿಟ್ಟೆ? ಏನ್ ಯೋಚನೆ ಮಾಡ್ತಾ ಇದೀಯ ಒಡೆಯ? ಏನೂ ಇಲ್ಲ ಕಣಮೆ. ಯಾಕೆ ಒಡೆಯ ಕಣ್ ತುಂಬ್ಕೊಂಡಿದ್ಯಾ? ಅಲ್ಲೋಡಮೆ, ಪಕ್ಷಿಗಳು ತನ್ನ ಮರಿಗಳಿಗೆ ಹೆಂಗ್ ಕುಟುಕ್ ಕೊಡ್ತಾವೆ, ಆದ್ರೆ ಆ ಮರಿಗಳಿಗೆ ರೆಕ್ಕೆ ಪುಕ್ಕ ಬಂದ್ಮೇಲೆ ಗೂಟ್ನಾಗ ಇರ್ತವೆ, ಅಂತ ಹಾರೊಂಟು ಹೋಯ್ತವೆ. ಆ ಪಕ್ಷಿಗಳಿಂದನೂ ನಾವು ಸ್ಯಾನೆ ಪಾಠ ಕಲಿಬೋದಲ್ವಾ? ಯಾಕೊಡಿಯ ಏನೇನೋ ಮಾತಾಡ್ತಿದೀಯಾ? ಅಲ್ಲ ಕಣಮ್ಮಿ, ನಮ್ಮ ಬೋಟ್ನಿಂದ ಬ್ಯಾಟೆಗೆ ಹೋದರೆಲ್ಲ ಬಂದು ಹಟ್ಟಿ ಸೇರ್ಕೊಂಡ್ರು. ಆದ್ರೆ ನಮ್ಮ ನೀಲ ಬರ್ನೂ ಇಲ್ಲ, ನಮ್ಮ ಮುಖನೂ ತೋರ್ಲಿಲ್ಲ. ಒಡೆಯ, ನಮ್ಮ ನೀಲ ಬಂದೇ ಬರ್ತಾನೆ, ನಮ್ಮ ಸಂಕವನ್ನ ಕರ್ತರ್ತಾನೆ. ಯಾವಾಗಮ್ಮಿ ಬರ್ತಾನೆ? ದಿನಗಳು ಕಳೀತಾವೆ,
ಅಲ್ಲ ಕಣಮಿ, ಕರಿನ ಮೇಲೆ ಹಸು ಎಷ್ಟು ಅಂಬಲ ಮಡಿಕೊಂಡಿರ್ತದೆ, ಅದೇ ಅಂಬಲ ಕರಿಗೂ ಇರ್ಬೇಕು ತಾನೆ. ನೊಂದ್ಕೋಬೇಡ ನನ್ನ ನೋಡಿಯ. ಬೆಡ್ದ ಇನ್ ಜಾತ್ರೆ ಹೊತ್ತಿಗೆ ನಮ್ಮ ನೀಲ ಬಂದೇ ಬತ್ತಾನೆ. ಹೆಂಡ್ರನ್ ಬಿಟ್ಟು ಬೋ ದಿನ ಆಗೋಗಿತ್ತಲ್ಲ, ಹೋಗಿ 4 ದಿನ ಸಂತೋಷವಾಗಿದ್ದು ಬರ್ಲಿ ಬಿಡು. ನಮ್ಮನ್ನ ನಮ್ಮ ಅಟ್ಟಿನ ಪೋಡ್ನ ಬಿಟ್ಟು ಅವನು ಎಲ್ಲಿ ಹೋಗ್ತಾನೆ, ಬಂದೇ ಬತ್ತಾನಲ್ವಾ. ಅಲ್ಲಿ ಗಂಟ ನೀ ಸಮಾಧಾನ ಮಾಡ್ಕೊಂಡು ನನ್ನ ನೋಡಿಯ. ಆ ಬೆಡ್ ದಯನೇ ಅವನಿಗೆ ಬುದ್ಧಿ ಕೊಡ್ಬೇಕು ಕಣಮ್ಮಿ. ಸಂಕಣೆ ನೋಡಿಲಿ, ಇದು ತಣ್ಣೀರಲ್ಲ, ಬಿಸಿ ನೀರು ಅಲ್ಲ, ಕೊತ್ತ ಕೊತ್ತ ಕುದಿಯೋ ಎಣ್ಣೆ. ನೀನು ಈ ಎಣ್ಣೆ ಆಗ ಮುಳುಗಿ ಎದ್ದು ಬಾ, ಆಗ ನಾನು ನಂಬ್ತೀನಿ ನೀನು ಪತಿವ್ರತೆ ಅಂತ. ನಿನ್ನ ಮಾದಪ್ಪನ ಸತ್ಯನ ನಾನು ಒಪ್ಕೋತೀನಿ. ಇಳಿತೀಯ ಕೊಪ್ಪರಿಗೆಯಲ್ಲಿ? ಆಗ್ಲಿ ಒಡಿಯ, ಎಲ್ಲ ನನ್ನ ಮಾದಪ್ಪ ಮಡಗ್ದಂಗೆ ಆಗ್ಲಿ. ನಾನು ಸತ್ಯವಂತೆ ಸಂಕವನೆ ಆಗಿದ್ರೆ ಆ ನನ್ನ ಮಾದಪ್ಪ ನನಗೆ ಮಕ್ಳು ಫಲ ಕೊಟ್ಟಿದ್ದೆ ದಿಟ್ಟು ಆದ್ರೆ ನಾ ಗೆದ್ದು ಬರ್ತೀನಿ. ಈ ಕೊಬ್ರಿಕೆಯಿಂದ ಎದ್ದು ಬರ್ತೀನಿ. ಹಿಂಗೋಗಿ ಹಂಗ್ ಬರೋದಲ್ಲ, ನಾನು ಕರೆಯೋವರೆಗೂ ನೀನು ಈ ಕೊಪ್ಪರಿಗೆಲ್ಲ ನಿಂತಿರಬೇಕು. ಈ ಪರೀಕ್ಷೆಗೆ ನೀನು ಒಪ್ತೀಯಾ? ಒಡೆಯ, ಒಪ್ಪಿಗೆ ಐತೆ, ಆಯ್ತು, ನೀವು ಹೇಳ್ದಂಗೆ ಆಗ್ಲಿ. ಮಾದಪ್ಪ, ನನ್ನ ಹೊಟ್ಟೆಲ್ ಬೆಳೀತಿರೋದು ನಿನ್ನ ಶಿಶು ಮಕ್ಕಳು ಅನ್ನೋದೇ ದಿಟ್ಟು ಆದ್ರೆ, ನಾನು ಸತ್ಯವಂತೆ ಸಂಕವ ಅನ್ನೋದೇ ದಿಟ್ಟು ಆದ್ರೆ, ಈ ಕುದಿಯೋ ಎಣ್ಣೆಯಿಂದ ನನಗಾಗ್ಲಿ ನನ್ನ ಹೊಟ್ಟೆಲ್ ಬೆಳೀತಿರೋ ಈ ಕಂದ ಮಗಳಿಗಾಗ್ಲಿ ಯಾನು ಆಗ್ದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ತಂದೆ. ಇಲ್ಲ, ನಾನು ಪರಪುರುಷನ ಜೊತೆ ಸೇರಿ ಈ ಗರ್ಭ ಧರಿಸಿದ್ದೀನಿ ಅನ್ನೋದೇ ಆದ್ರೆ ಈ ಕುದಿಯೋ ಎಣ್ಣೆನಾಗೆ ನನ್ನ ಪಿರಾಣ ಹೋಗ್ಬಿಡ್ಲಿ. ಮಾದೇಶ್ವರ, ಸಂಕೀರ್ಣೆ, ಈಗ ನೋಡ್ತೀನಿ ನಿನ್ನ ಸತ್ಯವ. ಯಾವ ಮಾಟ್ಗಾರ ಬಂದು ನಿನ್ನ ಕಾಪಾಡ್ತಾನೋ ನಾನು ನೋಡ್ತೀನಿ.
ಸಂಕೀರ್ಣೆ, ಈಗ ನೋಡ್ತೀನಿ ನಿನ್ನ ಸತ್ಯನ. ಅದ್ಯಾವ ಮಾಟಗಾರ ಬಂದು ನಿನ್ನ ಕಾಪಾಡ್ತಾನೋ ನಾನು ನೋಡ್ತೀನಿ. ಓಂ ನಮೋ ಮಹದೇಶ್ವರಾಯ. ಓಂ ನಮೋ ಮಹದೇಶ್ವರಾಯ. ಓಂ ನಮೋ ಮಹದೇಶ್ವರಾಯ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು. ಇನ್ನು ಎಷ್ಟು ದಿವಸ ಅಂತ ಮುಚ್ಚಿಡಕ್ಕಾಯ್ತದಣಯ್ಯ? ಮುಚ್ಚಿಡಕ್ಕಾಗೋದಿಲ್ಲ ನಿಜ, ಆದರೆ ಬಿಚ್ಚಿಡೋಕ್ಕೂ ಆಗದಂಥ ಇಸ್ಯ ಏನ್ರಲ್ಲ ಮಾಡೋದು? ಇಟ್ ದಿನ ಅಪ್ಪ ಓಯ್ಯಗೆ ನೀಲ ಬೇಟೆಗೆ ಹೋಗವನೆ, ಅವ್ನು ಬೇಟೆ ಕ್ಯಾಮೆ ಮುಗಿದ್ಮೇಲೆ ಸಂಕವನ ಅಟ್ಟಿ ಕರ್ಕೊಂಬರ್ತಾನೆ ಅಂತ ಸುಳ್ಳು ಹೇಳಿದೀವಿ. ಇತ್ತ ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ, ಬೇಟೆಗೆ ಹೋದವರೆಲ್ಲ ಬಂದಾಯ್ತು. ನೀಲಿನ ಸುಳ್ಳು ಮಾತ್ರ ಇಲ್ಲ. ಅಲ್ಲಿ ಏನಾಗೈತೋ ಏನೋ ಒಂದು ಗೊತ್ತಾಗ್ತಿಲ್ಲ ಅಣ್ಣಯ್ಯ. ನಿಜ ಕಣಲ್ಲ, ಅವತ್ತು ನಾವು ಸಂಕಮನ್ ನೋಡೋ ಸ್ಥಿತಿಗೂ ಕಾಳಪ್ಪ ಮಾವ ಹೇಳಿದ ದಿವ್ಸಕ್ಕೂ ನೆನೆಸ್ಕೊಂಡ್ರೆ ಭಯ ಆಯ್ತದೆ. ಒಂದು ವೇಳೆ ಅವನು ಹೇಳಿದ್ದೆ ನಿಜವಾಗಿದ್ರೆ ಶಿವ ನಮ್ಮ ಮಟ್ಟಿ ಮರವಾದೇ ಗತಿ ಏನ್ರಲ್ಲ. ಓಡ್ನವ್ರಿಗೆ ಗೊತ್ತಾದ್ರೆ ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಯ್ತದ? ನಿಜ ಕಣಯ್ಯ, ಎಷ್ಟು ದಿವಸ ಅಂತ ಮುಚ್ಚಿಡಕ್ಕಾಯ್ತದೆ? ಉಯ್ಯೋ ಮಳೆನ ಏರೋ ಹೆಂಗ್ಸನ್ನ ಮುಚ್ಚಿಡಕ್ಕಾಯ್ತದ? ಒಂದಲ್ಲ ಒಂದು ದಿವಸ ಗೊತ್ತಾಗೇ ಆಯ್ತದೆ. ನಮ್ಮ ಮಾತಿರ್ಲಿ ಕಣ್ರಲ್ಲ, ಒಂದು ವೇಳೆ ಆ ಕಾಳನ ಮಾತೆ ದಿಟ್ಟವಾಗಿದ್ರೆ ಬಂದು ನೋಡಿರೋ ನಮ್ಮ ನೀರಿನ ಗತಿ ಏನ್ರಲ್ಲ. ಸುಮ್ಕಿರೋ ಮನಸ್ಸನ ಅವನು ಮೊದಲೇ ಕ್ವಾಪಿಷ್ಟ, ಏನು ಅನಾಹುತ ಮಾಡ್ತಾನೋ ಏನೋ. ಅಣ್ಣಯ್ಯ, ನಂಗೂ ಅದೇ ಅರ್ಥ ಆಯ್ತಾ ಇಲ್ಲ. ಅಲ್ಲೋಗಿ ನೋಡೋದು, ಇಲ್ಲಿ ಜಾತ್ರೆಗೆ ಸಾಮಾನು ಸರಂಜಾಮು ಅಣಿ ಮಾಡೋದು ಒಂದು ತಿಳಿತಾ ಇಲ್ಲ. ಏನಯ್ಯ ನೀನು ಎಂತ ಮೋಡಿ ಮಾಡ್ಬಿಟ್ಟೆ? ಒಂದು ಹೊಡಿಲಿಲ್ಲ, ಬಡಿಲಿಲ್ಲ, ಬೊಯ್ಲಿಲ್ಲ, ಗೀನ್ಲಿಲ್ಲ, 4 ಮಾತನಾಗೆ ಅವ್ರ ಮನ್ಸನ್ನೇ ಬದಲಾಯಿಸ್ಬಿಟ್ಟೆ. ಎಲ್ಲಯ್ಯ ಕಲ್ತೆಗಂಡೆ ಇಂಥ ಮುತ್ನಂತ ಮಾತನ್ನ? ನಾನು ಕಲ್ತಿದ್ದು ಬಿಲ್ ಹಿಡಿಯೋದು, ಬಾಣ ಹೂಡೋದ್ನ, ಪ್ರಾಣಿ ಪಕ್ಷಿನ ಕೊಂದು ತಿನ್ನೋದ್ನ. ನನ್ನ ನಾಲಿಗೆ ತುದಿಯಿಂದ ಬಂದ ಮಾತು ನಂದಲ್ಲ, ನಮ್ಮಪ್ಪ ಮಾದಪ್ಪಂದು. ಮಾದಪ್ಪನೋ ಮಲ್ಲಪ್ಪನೋ ನಾ ಕಾಣೆ. ನನ್ನ ಮಾನ ಉಳಿಸ್ದವನು ನೀನು, ನನ್ನ ಪ್ರಾಣ ಉಳಿಸ್ದವನು. ಪಡೆದ್ರೆ ನಿನ್ನಂಥವನ್ನೇ ಗಂಡನಾಗಿ ಪಡಿಬೇಕು ಅಂತ ನನ್ನ ಅಂತರಂಗ ಪಿಸ್ಕೊಡ್ತೈತೆ. ನಿಂಗೆ ಕೇಳಿಸ್ತಿಲ್ವಾ ಗಂಡೆ? ಬುಡ್ತು ಅನ್ನು. ಕಟ್ತಾಗಿರೋ ಹೆಣ್ಣಿಗೆ ಕಣ್ಣಾಗಿರುವಂತ ನನಗೆ ಕಣ್ಣು ಕೊಟ್ಟು ಮಾದಪ್ಪ ಹೇಳವ್ರೆ ಹೊರತು ಕಣ್ಣು ಹೆಣ್ಣಿಗೆ ಕಣ್ಣು ಹಾಕು ಅಂತ ಹೇಳಿಲ್ಲ ಹೆಣ್ಣೆ. ಯಾವನ ಅವನು ಮಾದಪ್ಪ? ಎಣ್ಣನ್ ನೋಡ್ದಿರೋನು, ಎಣ್ಣನ್ ಮನ್ಸನ್ನ ಅರಿದಿರೋನು. ಎಣ್ಣೆ ಇಚ್ಛೆ ಪಟ್ಟು ಮೆಚ್ಕೊಂಡು ಬಂದಾಗ ದೂರ ಮಾಡೋದು ತರವಲ್ಲ ಗಂಡೆ,
ಇಚ್ಛೆ ಪಟ್ಟವಳು, ಮೆಚ್ಕೊಂಡವಳು, ಕೈ ಹಿಡಿದು ಮಡದಿಯಾಗೋಳು, ನನಗೆ ನಿಗದಿ ಆಗವಳೆ ಹೆಣ್ಣೆ, ಅವಳೇ ದುಂಡಿ. ಚಂದುಳ ಚೆಲುವೆ, ಅವಳಿಗೆ ನಾನು ಮನಸ್ಸು ಕೊಟ್ಟಿವ್ನಿ, ಮಾತು ಕೊಟ್ಟಿವ್ನಿ. ಹಿರಿಯರು ಒಪ್ಪವ್ರೆ, ಮಾದಪ್ಪನೂ ಹೊರಸವ್ರೆ. ಇನ್ನು ಮದುವೆ ಒಂದೇ ಬಾಕಿ. ಒಬ್ಳಿದ್ರೆ ಇರ್ಲಿ ಬಿಡು ಗಂಡೆ, ಇನ್ನೊಬ್ಳಾಗಿ ನಾನಿದ್ರೆ ತಪ್ಪೇನೋ? ಬಿಡ್ತು ಅನ್ನೋ ಹೆಣ್ಣೆ, ನಿಂಗೇನು ಬಂತು ಸೌತಿ ಹೊಂದಿ ಬಾಳೋ ಗಾಚಾರ? ಚಂದ್ರುಳ್ಳ ಚೆಲುವೆ, ಚಂದ್ರನಂತವಳು, ರಾಜ ಮಹಾರಾಜ ಕಂಡ್ರು ಕರ್ಕೊಂಡೋಗಿ ಕೈ ತೊಳೆದು ತಾಳಿ ಕಟ್ತಾರೆ. ಸುಮ್ಮನೆ ಆಸೆ ಕೈಗೆ ಬುದ್ಧಿ ಕೊಟ್ಟು ಮನ್ಸು ಕೆಡ್ಸ್ಕೋಬೇಡ, ಎತ್ತವರಿಗೆ ನೋವು ಕೊಡಬೇಡ. ಮಾದಪ್ಪ ನಿನ್ನ ಮಾನ ಉಳ್ಸವನೆ, ಕತ್ಲಾಗ ಮುಂಚೆ ಹಟ್ಟಿ ಸೇರ್ಕೋ. ನಿನ್ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಗಂಡೆ. ನಿನ್ ಪಡಿಲಾರದ ಬದುಕಲ್ಲ ಅಂತ ನನ್ನ ಮನ್ಸು ಚಡ್ಪಡಿಸ್ತೈತೆ. ಕಂಡೋರ್ ಮನೆ ಸೊತ್ತಿಗೆ ಆಸೆ ಪಡಬಾರ್ದು, ಉಂಡು ಮನೆ ಗಳ ಎಣಿಸ್ಬಾರ್ದು. ನಾನು ನಮ್ಮ ದುಂಡಿ ಸೊತ್ತು, ಹಠ ಮಾಡಬೇಡ. ನಿನ್ನಟ್ಟಿಗೆ ನೀನು ಹೋಗು, ನಂಗೆ ಬೇರೆ ಕೆಲಸ ಐತೆ, ನಾ ಹೋಯ್ತೀನಿ. ಆಸೆ ಪಟ್ಟಿದ್ದ ಹೆಣ್ಣಿನ ಕಿಚ್ಚಿಗೆ ತಣ್ಣೀರೆರ್ಚಿ ಹೋಗೋದು ತರವಲ್ಲ ಗಂಡೆ. ಮಡದಿ ಆಗೋಳಿದ್ರೆ ಆಗ್ಲಿ, ಮಡದಿಯರು ಎಲ್ಲರೂ ಮನದನ್ನೇ ಆಗೋದಿಲ್ಲ ಗಂಡೆ. ನೀನು ನನಗೆ ತಾಳಿ ಕಟ್ಟೇ ಇದ್ರು ಬೇಡ, ಕಾಲುಂಗ್ರ ತೊಡಿಸ್ದೇ ಇದ್ರು ಬೇಡ, ಕೈಗೆ ಬಳೆ ತೊಡಿಸ್ಬೇಡ, ಹಣೆಗೆ ಸಿಂಧೂರ ಮಡಗಬೇಡ, ಅಕ್ಷತೆ ಕಾಳುಗಳು ಬೇಡ, ಹಾಲು ಹಣ್ಣು ಕೊಡೋದು ಬೇಡ. ಲಜ್ಜೆ ಬಿಟ್ಟು ಕೇಳ್ತೀವಿ ಗಂಡೆ. ಒಂದು ಸಲ ಕೂಡು, ನನ್ನ ದೇಹದ ಜೊತೆ ಮಾತನಾಡು, ಅಷ್ಟು ಸಾಕು ನನಗೆ. ಮಾದಪ್ಪ, ಸಂಕೀರ್ಣೆ, ಆಯೋ ಕಡೆಗಾಲದಲ್ಲಿ ಆ ದ್ಯಾವ್ರನ್ನ ನೆನೆಸ್ಕೊಂಡ್ರೆ ಅವನು ಗುಡ್ಗುಡ್ನೆ ಓಡ್ ಬಂದು ನಿನ್ನ ಕಾಪಾಡ್ಬಿಡ್ತಾನ? ಇಲ್ಲ ಇಲ್ಲ, ಕಾಪಾಡಕ್ಕಿಲ್ಲ. ಸತ್ಯ ಶರಣೆ ಸಂಕವ, ಬಾ ಬಾ ಹೊರಗೆ. ನೀನು ಬದುಕಿದ್ರೆ ಬಾ ಆಚೆಗೆ. ಇಲ್ಲ ಇಲ್ಲ, ನೀನ್ ಬರಕ್ಕಿಲ್ಲ. ನೀನ್ ಬದುಕಿದ್ರೆ ತಾನೇ ಬರೋದು. ನೀನ್ ಬದುಕಿರಕ್ಕೆ ಸಾಧ್ಯನೇ ಇಲ್ಲ. ಆಚೆ ಬಾ ಸಂಕೀರ್ಣೆ.
ಒಡೆಯ ಒಡೆಯ ಎಲ್ಲ ಮಾಟಗಾತಿ ಕೊತ ಕೊತ ಕುದಿಯೋ ಎಣ್ಣೆ ಆಗ ಒಂದು ಹಣಿ ಸಿಡಿದ್ರು ಪ್ರಾಣನೇ ಹೊಂಟೋಯ್ತದೆ ಅಂತದ್ರಾಗ ಆ ಎಣ್ಣೆ ಆಗ ನಿಂತು ನಾನು ಹಾಕಿರೋ ಮಾಟ ಮಂತ್ರದ ಮಂಡಲಗಳನ್ನು ದಾಟಿ ಬಂದಿದ್ಯಾ ಅಂದ್ರೆ ಎಂತ ಹೆಮ್ಮಾರಿ ಇರಬೇಡ. ಒಡೆಯ ಇದೆಲ್ಲ ನನ್ನ ಮಾದಪ್ಪನ ಪವಾಡ ಒಡೆಯ. ನಾ ಯಾನು ಮಾಡಲಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ ಆ ನನ್ನ ಮನೆ ದೇವ್ರ ಸತ್ಯ ಏನು ಅಂತ? ಒಡೆಯ ನಾನು ಮುಗ್ದೆ ಒಡೆಯ. ನಂದು ಯಾನು ತಪ್ಪಿಲ್ಲ. ದಯವಿಟ್ಟು ನನ್ನ ನಂಬಿ. ನಂಬ್ತೀನಿ ಆದ್ರೆ ಅಷ್ಟು ಸುಲಭವಾಗಿ ನಂಬಕ್ಕೆ ನಾನೇನು ಹೆಡ್ಡ ಅಲ್ಲ. ಯಾರನ್ನೋ ಮಡಿಕೊಂಡಿದ್ಯಾ ಅಂತ ನಾನು ನಂಬ್ತೀನಿ. ನಿಮ್ಮಪ್ಪ ಆ ಮಾದಪ್ಪ ಸತ್ಯವಂತನೇ ಆಗಿದ್ರೆ ಸತ್ಯ ಹೇಳು ಸಂಖ್ಯೆನೆ. ಯಾವನು ಆಟಗಾರ ಮಾಟಗಾರನ ಮಾಡ್ಕೊಂಡಿದ್ಯಾ ಹೇಳು. ಒಡೆಯ ದಯವಿಟ್ಟು ನನ್ನ ಮಾತು ನಂಬಿ ಒಡೆಯ. ನನ್ನ ಮಾದಪ್ಪನ್ ಬಿಟ್ರೆ ನಂಗೆ ಯಾವ ಆಟಗಾರ ಆಗಲಿ ಮಾಟಗಾರ ಆಗಲಿ ಯಾರು ಗೊತ್ತಿಲ್ಲ ಒಡೆಯ. ಹಂಗ ಆ ಮಾದಪ್ಪ ಕೊಟ್ಟಿರೋ ಈ ನಿನ್ ಮಕ್ಳು ಭಾಗ್ಯ ಸತ್ಯನೇ ಆಗಿದ್ರೆ ನಾನು ನಿನಗೆ ಇನ್ನೊಂದು ಪರೀಕ್ಷೆ ಕೊಡ್ತೀನಿ. ನೀನು ಆ ಪರೀಕ್ಷೆಯಲ್ಲಿ ಗೆದ್ಬಾ, ಆವಾಗ ನಾನು ನಂಬ್ತೀನಿ ನಿನ್ ಸತ್ಯವಾ. ಆತು ಒಡೆಯ, ನೀವು ಅದೇನು ಪರೀಕ್ಷೆ ಮಾಡ್ತಿರೋ ಮಾಡಿ. ಆಮ್ಯಾಕಾದ್ರೂ ನನ್ನ ಮಾದಪ್ಪನ ಸತ್ಯ ಏನು ಅಂತ ನಂಬಲೇಬೇಕು. ಮೊದಲು ನೀನ್ ಗೆದ್ಬಾ, ಆಮ್ಯಾಕ್ ನೋಡುಮ. ಆಗ್ಲಿ ಒಡೆಯ, ನಾನು ಇನ್ನೊಂದು ಪರೀಕ್ಷೆಗೆ ಸಿದ್ಧವಾಗಿದ್ದೀನಿ. ಅದೇನು ಅಂತ ಹೇಳಿ. ಗೌಡ್ರೆ, ದುಂಡೇಗೌಡ್ರೆ. ಓಹೋ ಮಲ್ಲ ನಾಯಕರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ಗೌಡ್ರೆ, ನಮ್ಮಟ್ಟಿ ಗಂಟ ಜಾತ್ರೆ ಕಾರ್ಯ ಹೆಂಗ್ ನಡೀತಾ ಇದೆ? ಎಲ್ಲಿ ಗೌಡ್ರೆ, ಅದನ್ನ ಹೇಳುವ ಅಂತಲೇ ಬಂದಿದ್ದೀಗ. ಅಮಾವಾಸ್ಯೆ ಕಳೀಲಿ ಅಂತ ಕಾಯ್ಕೊಂಡಿದ್ದು ನೆನ್ನೆಗೆ ಮುಗೀತು. ಈಗ ಜಾತ್ರೆ ಸೇವೆಗೆ ಜ್ಯೋತಿ ಹಚ್ಚಬೇಕು. ಆದರೆ ಊರಿನ ಜನ ಯಾರು ಒಂದು ಕಡೆ ಸೇರ್ತಾನೆ ಇಲ್ಲ. ಕಪ್ಪೆನ ತಗಡಿಗೆ ಹಾಕಿದ್ರೆ ಹೆಂಗಾರ್ತಾರೆ ಹಂಗಾರ್ತವ್ರೆ ಗೌಡ್ರೆ. ನೀವು ಒಂದ್ಸಲಿ ಬಂದು ಪಂಚಾಯತಿಗೆ ಗುಟ್ರ ಹಾಕಿದ್ರೆ ತಾನಾಗೇ ಸರಿಯಾಗುತ್ತೆ. ಆಯ್ತು ನಾಯಕರೇ, ಇದೆಲ್ಲ ಆ ನಮ್ಮಪ್ಪ ಬೆಡ್ದೈನ ಸೇವೆ. ಕೆಲಸ ಮಾಡಿಸ್ಕೊಂಡೇ ಇರ್ತಾನೆ, ಮಾಡಿಸ್ಕೊಂತಾನೆ. ನೀವೇನು ಯೋಚನೆ ಮಾಡಬೇಡಿ. ಆಯ್ತು ಗೌಡ್ರೆ, ನೀವಿಷ್ಟು ಹೇಳಿದ್ಮೇಲೆ ಸಂತೋಷ ಆಯ್ತು. ಆದರೆ ನಿಮ್ಮ ಮಗ ನೀಲ ಬಂದಂಗೆ ಆಗಲಿಲ್ಲ. ಅದು ನಾಯಕರೇ, ಬ್ಯಾಟೆ ಪಾಲು ತಂದು ಕೊಟ್ಟಿಲ್ಲ. ಅಲ್ಲ ಗೌಡ್ರೆ, ನಿಮ್ಮ ಮಗ ಎಂಡ್ರನ್ನ ನೋಡ್ಕೊಂಬತ್ತೀನಿ ಅಂತ ಓದೋನು ಬಂದೇ ಇಲ್ಲ. ಬ್ಯಾಟೆಗೆ ಹೋದರು ಜಾತ್ರೆಗೆ ತಪ್ಪಿಸ್ಕೊಂಡ್ಬಿಟ್ರೆ ಸುಮ್ಮನೆ ಬಿಟ್ಟ ನಮ್ಮಪ್ಪ ಸಾಪ ಕೊಟ್ಬಿಡ್ತಾನೆ. ಅದಕ್ಕೆ ಹಂಗೆ ನೆನ್ಸೋಡೋಣ ಅಂತ ಬಂದಿದ್ದು. ಆಯ್ತು ಗೌಡ್ರೆ, ನಮ್ಮ ನೀಲ ಬ್ಯಾಟೆ ಪಾಲ್ ಕೊಟ್ಟವನೇ ಅಂದ್ಮೇಕೆ ಬಂದೇ ಬರ್ತಾನೆ. ಎಂಡ್ರನ್ನ ಕರ್ಕೊಂಬರಕ್ಕೆ ವಸಿ ತಡ ಆಗಿರ್ಬೋದು, ಬಿರ್ನ ಬರಕ್ಕೆ ನಾಣಿ ಮಾಡ್ತೀನಿ. ತುಂಬ ಸಂತೋಷ. ನಾವೇನು ಬರ್ತೀವಿ. ಬರ್ತೀವಮ್ಮ.
ಯಾಕಿಂಗ್ ಸುಮ್ಮನಾದೆ? ಏನಾಯ್ತು ನಿನಗೆ? ಏನು ಅನ್ನಿಸ್ತಿಲ್ವಾ? ಕೇದಿಗೆ ವನದಾಗಿನ ನಾಗರ ಹಾವಿನಂಗೆ ಮೈಗೆ ಮೈನ ಬೆಸ್ಕೊಂಡು ಉರುಳಾಡಬೇಕು ಅನ್ನಿಸ್ತಿಲ್ವಾ? ಇಲ್ಲ. ಮತ್ತೇನು ಅನ್ನಿಸ್ತದ? ಈಡ್ ದಿವಸ ನಮ್ಮ ಅವನ ತೋಳ ಮ್ಯಾಗೆ ಮಲ್ಕೊಂಡಾಗ ನಮ್ಮ ಅವನಷ್ಟೇ ಪ್ರೀತಿ ಮಾಡೋಷ್ಟು ನಂಗೊಬ್ಬಳು ತಂಗಿ ಸಿಗಬೇಕು ಅಂತ ಅನಿಸ್ತಿತ್ತು. ಈಗ ನೀನು ನನ್ನ ತಪ್ಕೊಂಡಾಗ ನನಗೆ ತಂಗಿ ಸಿಕ್ಕದಷ್ಟೇ ಸಂತೋಷ ಆಗದೆ ಹೆಣ್ಣೆ. ಛೀ, ನಿನ್ನಿಂದ ನನ್ನ ದೇಹದ ಬಯಕೆನ ತೀರ್ಸ್ಕೋಬೇಕು ಅಂತ ಹತ್ರ ಬಂದ್ರೆ ತಂಗಿ ಅಕ್ಕ ಅಂತ ಹೇಳಿ ತಣ್ಣೀರು ಎರ್ಚ್ಬಿಟ್ಟಿಯಲ್ಲ. ನಿನಗೆ ಗಂಡಸ್ತನ ಅನ್ನೋದೇ ಇಲ್ವಾ? ಅದ್ಯಾವ್ರು ಗಂಡು ಅಂತ ನನ್ನ ಸೃಷ್ಟಿ ಮಾಡಿರೋದು ಇಚ್ಛೆ ಪಟ್ಟ ಹೆಣ್ಣಿನೊಂದಿಗೆ ಸಂಸಾರ ಮಾಡೋಕ್ಕೆ. ನಮ್ದೊಳಗೆ ಒಳ್ಳೆ ಗಂಡನಾಗಿರೋಕೆ, ಜನ್ಮ ಕೊಟ್ಟವರಿಗೆ ಒಳ್ಳೆ ಮಗನಾಗಿರೋಕೆ, ಮಕ್ಕಳಿಗೆ ಒಳ್ಳೆ ಅಪ್ಪನಾಗಿರೋಕೆ, ನೆರೆಹೊರೆಯವರಿಗೆ ಒಂದು ಬಳಗಕ್ಕೆ ಒಳ್ಳೆ ಮನಸ್ಸಾಗಿರೋಕೆ, ಕಷ್ಟದಾಗಿರೋರಿಗೆ ಕೈ ಎತ್ತಿ ನೀಡಿ ಆಪತ್ನಾಗಿರೋರಿಗೆ ಕೈ ಹಿಡಿದು ನಡೆಸಾಕೆ. ಆಸೆ ಇದೆ ಅಂತ ಅನುಭವಿಸೋಕ್ಕೆ ಆತುರ ಪಡೋನು ಬಲ ಇದೆ ಅಂತ ಬಲಾತ್ಕಾರ ಮಾಡೋದಕ್ಕಲ್ಲ. ನಿನ್ನ ದೇಹದ ಮೇಲೆ ಆಸೆ ಪಟ್ಟರೆ ಅವರಿಗೂ ನನಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳು. ಗಂಡೆ ಅವರು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಬಲಾತ್ಕಾರ ಮಾಡಕ್ಕೆ ಬಂದವರು. ಆದರೆ ನೀನು ನಾನು ಇಷ್ಟಪಟ್ಟವನು ತಾನಾಗೆ ಒಲ್ದು ಬಂದಿದ್ದ ಹೆಣ್ಣಿನ ಬೈಕೆ ಪೂರೈಸೋದು ಗಂಡಿನ ಧರ್ಮ ಅಂತ ಶಾಸ್ತ್ರದಾಗೆ ಹೇಳೋರೆ. ಅದು ನಿಂಗೆ ಗೊತ್ತಿಲ್ವಾ? ನಾನು ಧರ್ಮ ಶಾಸ್ತ್ರ ಸೂತ್ರ ತಿಳಿದವನಲ್ಲ, ಧರ್ಮ ಕರ್ಮ ಓದ್ದವನಲ್ಲ. ನಮ್ದವರಿಗೆ ಮೋಸ ಮಾಡಬಾರ್ದು, ಆಸೆಗಳಿಗೆ ಅಡ್ಡ ಬೀಳಬಾರ್ದು, ಆತ್ಮಕ್ಕೆ ಅನ್ಯಾಯ ಮಾಡಬಾರ್ದು ಅನ್ನೋದಷ್ಟೇ ನಂಗೆ ಗೊತ್ತಿರೋದು. ಮನಸ್ಸಿಗೊಪ್ಪದ ಕೆಲಸ ನಾನು ಮಾಡೋನಲ್ಲ. ಆಸೆಗೆ ಬೀಳೋದು ತರವಲ್ಲ. ಎಡು ಬಿದ್ದ ಹೆಣ್ಣು ಏಳೋದು ಭಾಳ ಕಷ್ಟ. ಎಚ್ಚರವಾಗಿ ಬೆಳಕಿರುವಾಗಲೇ ಹಟ್ಟಿ ಸೇರ್ಕೊ. ಭಲೆ ಕನ್ನಯ್ಯ ಭಲೆ. ಹುಚ್ಚು ಹೊಳೆಯಂತೆ ಉಕ್ಕಿ ಹರಿಯುವ ಈ ವಯಸ್ಸಿನಲ್ಲಿ ಕಾಮನನ್ನು ಕಟ್ಟಿಹಾಕುವ ನಿನ್ನ ಕಲೆಗಾರಿಕೆಗೆ ತಲೆದೂಗುವೆನು. ಕಲಿಪುರುಷನ ವಿಕೃತ ಅಟ್ಟಹಾಸದ ನಡುವೆಯೂ ಚೂರು ಚ್ಯುತಿ ಬಾರದೆ ಉಳಿದಿರುವ ಅನನ್ಯ ಸಂಬಂಧ ತಾಯಿಯ ಸಂಬಂಧ. ಎಲ್ಲ ಸಂಬಂಧಗಳು ತನ್ನ ಬೆಲೆ ಕಳೆದುಕೊಂಡರೂ ರಕ್ಕಸನ ಎದೆಯೊಳಗೂ ಕರುಣೆಯ ಕಡಲಾಗಿ ಬೋರ್ಗರೆಯುವ ಚೈತನ್ಯವಾಗುಳಿದಿರುವುದು ತಾಯಿ ಎಂಬ ಅಮೃತ. ಕಾಮನನ್ನು ಕೊಲ್ಲುವ ಕತ್ತಿಯಾಗಿ ತಾಯಿ ಎಂಬ ಶಬ್ದವನ್ನು ಉಪಯೋಗಿಸಿಕೊಂಡ ನಿನ್ನ ಜಾಣ್ಮೆ ಮೆಚ್ಚುವಂಥದ್ದು ಕನ್ನಯ್ಯ. ಪ್ರತಿಯೊಂದು ಹೆಣ್ಣಿನ ಒಳಗೂ ಒಬ್ಬ ತಾಯಿ ಇದ್ದಾಳೆಂದು ತುಂಬ ಸರಳವಾಗಿ ತೋರಿಸಿದೆ ಕನ್ನಯ್ಯ. ಮುಂದಿನ ಪರೀಕ್ಷೆಗೆ ಸಿದ್ಧನಾಗು. ಇದ್ಯಾನ ಒಡೆಯ? ಸಂಕೇಣೆ, ಮೋಡಿಗಾರ ಮಾಟ್ಗಾರನ ಮಾಡಿಕೊಂಡು ನನಗೆ ನನಗೆ ಮೋಸ ಮಾಡ್ತೀಯಾ? ಈಗ ತೋರಿಸು ಇನ್ನು ಮೋಡಿಗಾರ ಮಾಟ್ಗಾರನ ಯುಕ್ತಿನ ನಾನು ನೋಡ್ಬಿಡ್ತೀನಿ. ಒಡೆಯ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿರಿ? ಸಂಕೇಣೆ, ಈ ಹಳ್ಳದಲ್ಲಿ ಕಾಣ್ತಿರೋ ಮರಳಲ್ಲಿ ಮಡಿಕೆನ ಮಾಡಬೇಕು. ಮಡಿಕೆ ಮಾಡಿ ನೀರು ತುಂಬಬೇಕು. ನೀರು ತುಂಬಿದ ಮಡಿಕೆನ ತಲೆ ಮೇಲೆ ಹೊರಬೇಕು. ಆ ಮಡಿಕೆನ ಹೊರೋದಕ್ಕೆ
ನಾಗರಹಾವಿನ ಸಿಂಬೆನೆ ಬಳಸಬೇಕು. ಆ ನೀರನ್ನ ತಂದು ನನ್ನ ಪಾದಾವ ತೊಳಿಬೇಕು. ಆಗ